ಸಿನಿಮಾ ಮಾಡಬೇಕು ಅಷ್ಟೇ ನನ್ನ ಪ್ರಕಾರ. ಅಮ್ಮನ ಹತ್ರ ಎಲ್ಲ ಕತೆ ಹೇಳಿದ್ದು ಒಂದು ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ, ಅಂದ್ರೆ ಹೀಗಿರ್ಬೋದು ಸಿನಿಮಾ ಅಂತ. ಗುರು, ಸಿನಿಮಾ ಮಾಡ್ಲಿಕ್ಕೆ ದುಡ್ಡು ಬೇಕು. ಸಿನಿಮಾ ಒಂದು ನಾವು ಸೇರಿ ಮಾಡ್ತೀವಿ, ಸಿನಿಮಾದಲ್ಲಿ ದುಡ್ಡು ಬರುತ್ತೆ. ಅಂದ್ರೆ 10 ರೂಪಾಯಿ ಹಾಕು 100 ರೂಪಾಯಿ ಬರುತ್ತೆ. ಇದು ಇಷ್ಟೇ ಇಕ್ವೇಶನ್. ರಿಷಬ್ ಶೆಟ್ಟಿ ಆಗ ನೋಡಿ, ಇದು ಬ್ರೇಕಿಂಗ್ ನ್ಯೂಸ್. ಎಷ್ಟೋ ಸಲ ಇನ್ವೆಸ್ಟ್ಮೆಂಟಿಗೂ ನಾನು ಇದನ್ನ ಹೇಳ್ತೀನಿ, ಯಾಕೆ ಡೈರೆಕ್ಟರ್ಗಳು ಕಮರ್ಷಿಯಲಿ ಸೆಟ್ಲ್ ಆಗಲ್ಲ? ನೀವೊಂದು ಫಿಲಂ ವಿಚ್ ಆಸ್ ಬಿಸ್ನೆಸ್ ವೈಸ್ ಕೂಡ ನಿಮ್ಗೆ ಅದೊಂದು ಸ್ವಲ್ಪ ಚೆನ್ನಾಗಿ ಆಗಿದೆ ಅಂದಾಗ ನಿಮಗೆ ಆಫರ್ಸ್ ಬರ್ಲಿಲ್ವಾ? ಒಬ್ಬ ಮೇಕರ್ಗೆ ಒಂದು ಡ್ರೀಮ್ ಇರುತ್ತೆ ಸರ್, ಅದು ಕೊಲ್ಯಾಪ್ಸ್ ಆಯ್ತು. ಬಟ್ ಪ್ರೊಡ್ಯೂಸರ್ ಆಗ್ಬೇಕು ಅಂದ್ರೆ ಭಯ ಸರ್. ನಾನು ಎಲ್ಲಾ ಪ್ರೊಡ್ಯೂಸರ್ಗಳಿಗೂ ಕೇಳ್ಕೊಳ್ಳೋದು, ಸಿನಿಮಾ ಮೇಕರ್ಸ್ಗೆ ಕೇಳ್ಕೊಳ್ಳೋದು, ಹೊಸ ಪ್ರೊಡ್ಯೂಸರ್ ಆಗಿ ಬರ್ಕೊಳ್ಳೋದು. ಆ ಪ್ರೊಡ್ಯೂಸರ್ ಅಂತ, ನಿರ್ಮಾಪಕ ಅಂತ ಹೇಳುವ ಒಂದು ತುಂಬಾ ತೂಕ ಇದೆ ಸರ್. ಅದಕ್ಕೆ ಎಷ್ಟು ದುಡ್ಡಿದ್ರು ಆ ದುಡ್ಡು ಸಿನಿಮಾಕ್ಕೆ ಎಕ್ಸಿಕ್ಯೂಟ್ ಆಗದಿದ್ರೆ ನಡೆಯಲ್ಲ. 1 ಕೋಟಿ ಬೇಕು ಸರ್ ಅಂತ ಹೊಸ ಸಿನಿಮಾ ಮೇಕರ್ ಹೇಳ್ತಾನೆ. ಏನ್ ರಿಟರ್ನ್ ಅಂತ ಕೇಳಿದ್ರೆ ಸರ್ ನಾಳೆಯಿಂದ ಬರೋದೇ ಇಲ್ಲ ಅವನು. ಹಾಗೇನೆ ಈ ಲೂಪ್ ಹೋಲ್ಸ್ ಗಳಿದೆ ಅಲ್ಲ ಸರ್, ಅದರ ಬಗ್ಗೆ ಬೇಸರಗಳಿವೆ. ಲೂಪ್ ಹೋಲ್ಸ್ ಇಲ್ಲಿ ಏನ್ ಸರ್ ಪ್ರಾಬ್ಲಮ್ ಆಯ್ತು? ಪೈರಸಿ 5 ಲಿಂಕ್ ಗಳನ್ನು ನಾವು ಬ್ಲಾಕ್ ಮಾಡಿದೀವಿ. ಈ ಎಪಿಸೋಡ್ ಅನ್ನು ಫ್ರಮ್ ದ ಬಿಗಿನಿಂಗ್ ಇಂದ ನೋಡ್ಕೊಂಡು ಬಂದ್ರೆ, ಪುನಃ ಇನ್ನೊಂದ್ಸಲ ನೋಡಿದ್ರೆ ಯಾಕೆ FMC ಅಂತ ಹೇಳುದು ಒಂದು, ಅದ್ರಲ್ಲಿ ಆನ್ಸರ್ ಸಿಗುತ್ತೆ. ಅಷ್ಟಕ್ಕೂ ಆನ್ಸರ್ ಇಲ್ಲಿದೆ. ಬೇಸಿಕಲಿ ಸಂತೋಷ್ ಕೊಡೆಂಕೆರೆ.